ಸಿನಿಮಾ ಶುರು ಆಗೋದೇ ಸ್ಮಶಾನದಲ್ಲಿ. ಇಡೀ ಒಂದು ತಾತ್ವಿಕ ಇದನ್ನೇ ಬುಡಮೇಲಾಗ್ಬಿಡುತ್ತೆ. ಅಲ್ಲಿಂದ ಕಥೆ ಶುರು ಆಗುತ್ತೆ. ಸಿನಿ ಪಯಣದಲ್ಲಿ ಸುಮಾರು ಒಂದು 13 ಕಾದಂಬರಿಗಳನ್ನು ಮಾಡಿದ್ದೇನೆ, ಅಥವಾ ಸಾಹಿತ್ಯ ಕೃತಿಗಳನ್ನು ಮಾಡಿದ್ದೇನೆ, ನಾಟಕ ಇತ್ಯಾದಿಗಳನ್ನ. ಅವನೊಂದು ರೈಲ್ವೆ ಸ್ಟೇಷನ್ ಕಾಯ್ತಾ ಇರ್ತಾನೆ, ಆಗ ಸಿಗರೇಟು ಹೊಗೆ ಒಂದಾದ್ಮೇಲೆ ಒಂದು ಸಹಿತಾ ಇರ್ತಾನೆ. ಈ ಥರ ಶುರು ಆಗುತ್ತೆ ಕತೆ. ಜೋಗಿನ ಹಾಗೆ ಆ ಒಂದು ಸಮೃದ್ಧ ಪ್ರಕೃತಿಯನ್ನು ನೋಡ್ತಾ ಇದ್ದವನಿಗೆ ಹೆಣ್ಣನ್ನು ನೋಡ್ತಾನೆ, ಇನ್ನೊಂದು ಪ್ರಕೃತಿಯ ಸೆಳೆತ ಅವನನ್ನು ಕಾಡ್ತಾ ಇರ್ತದೆ. ಆ 3 ಕಾದಂಬರಿಗಳನ್ನ 88 ದೃಶ್ಯದಲ್ಲಿ ನೀವು ಕಟ್ಕೊಟ್ಟಿದ್ರಿ. ಮೊದಲನೇ ಕಾದಂಬರಿ ಆಕಸ್ಮಿಕನ 26 ದೃಶ್ಯದಲ್ಲಿ, ಅನಂತರ ಅಪರಾಧಿನ 29 ದೃಶ್ಯದಲ್ಲಿ, ಅನಂತರ ನೀವು ಪರಿಣಾಮ ಅದನ್ನ ನೀವು 33 ದೃಶ್ಯದಲ್ಲಿ ಕಟ್ಕೊಡ್ತೀರಿ. ನೀವು ಹೇಳಿದ ಹಾಗೆ 26 ಸೀನ್ಗಳಲ್ಲಿ ನಾನು ಇಂದಿರಳ ಕಥೆಯನ್ನು ಮುಗಿಸ್ತಾ ಇದ್ದಂಗೆನೆ ಮತ್ತೆ ಸುಮಾರು 30 ಸೀನ್ಗಳನ್ನ ತಗೊಳ್ತೇನೆ. ಯಾವ್ದಕ್ಕೆ? ಕ್ಲಾರಾ ಕಥೆ ಹೇಳಕ್ಕೆ. ಅಲ್ಲಿರೋ ತರ ನಾಯಕ ಪ್ರತಿ ಸಲ ಕೂಡ ಅವನು ಇದು ಮಾಡ್ಕೊಳ್ತಿರ್ತಾನೆ, ತನ್ನ ತಾನೇ ಕೀಳಿರಿಮೆಯನ್ನ ಇದು ಮಾಡ್ಕೊಳ್ತಾ ಇರ್ತಾನೆ. ಇದರಲ್ಲಿ ಅದನ್ನ ಜೊತೆಗೆ ಇವನು ಅದನ್ನ ಎದುರಿಸುವ ಛಲ ಇಟ್ಕೊಳ್ತಾನೆ. ನಾವಲ್ಲಲ್ಲಿ ಸುಮಾರು 10 ಪೇಜು ಆ ಸನ್ಸೆಟ್ನ ಬಗ್ಗೆ, ಆ ಸನ್ಸೆಟ್ ಎಲ್ಲಾಗುತ್ತೆ ಏನು ಅನ್ನೋದ್ರ ಬಗ್ಗೆ ವಿವರಣೆ ಇದೆ. ನಮಗೊಂದು ಸಾಂಗಲ್ ಆಗೋಗುತ್ತೆ. ಪೊಯಿಟಿಕ್ ಜಸ್ಟಿಸ್ ಅಂತ, ಕಾವ್ಯಾತ್ಮಕ ನ್ಯಾಯ, ಕಾವ್ಯ ಸ್ವಾತಂತ್ರ್ಯ ಅಂತ ಅನ್ನೋದನ್ನ ನೀವು ಬಳಸ್ಕೊಡ್ತೀರಿ. ಬರೀ ಕಲ್ಪನೆಯಲ್ಲಿ ಇರ್ತಾನೆ ಹೊರತು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಲ್ಲ. ಹಾಗಾಗಿ ಅವನ ಜೀವನದಲ್ಲಿ ಬೇರೆ ಬೇರೆ ಹೆಣ್ಣು ಮಗಳು ಬಂದು ಹೋಗಿರ್ತಾರೆ. ಆದರ್ಶ, ಮೌಲ್ಯ ಇವೆಲ್ಲ ತುಂಬಿದೆ ನಿಮ್ಮ ಪಾತ್ರದಲ್ಲಿ. ಈಗ ಪಾಪ ಮಾಡಿದವರಿಗೆ ಪಾಪದ ಫಲ ಉಣ್ಣಬೇಕಲ್ಲ. ಹೌದು, ಪಾಪಿನೇ ನಿಜ. ಅವಳು ಸಾಯ್ಲಿಕ್ಕಿಂತ ಮುಂಚೆ ಅಮ್ಮ ಅಂತ ನಾವು ಮಾತನ್ನ ಕೇಳಿ ಸಾಯ್ತು. ಇಡೀ ಕಥೆ ಮೊದಲು ಪ್ರಾರಂಭ ಆಗೋದೇ ನರಕಾಸುರನಿಂದ, ಮುಗಿಯೋದು ಕೂಡ ಅವನ ಜೊತೆನಲ್ಲೇ. ಇಲ್ಲ, ರೈಲ್ವೆ ಸ್ಟೇಷನ್ ಒಂದು ಪಾತ್ರ ನಿಜ ಸಿನಿಮಾ. ಅದೇ ಇಮೇಜ್, ಅದೇ ಒಂದು ರೂಪಕ. ನಮಸ್ಕಾರ, ನಾಗಾಭರಣ ಆವರಣಕ್ಕೆ ನಿಮಗೆ ಸ್ವಾಗತ.